ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಘಾಟಿ ಖಾರ. ಬಾಯಲ್ಲಿಟ್ಟರೆ ಕರಗುವಂತಹ ಘಾಟಿ ಖಾರ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಆ ಥರದ್ದು. ತುಂಬಾ ಸುಲಭವಾಗಿ ತುಂಬ ಸೂಪರಾಗಿ ನಾವು ಮನೆಯಲ್ಲಿ ಮಾಡ್ಬೋದು. ಘಾಟಿ ಖಾರ ಮಾಡೋದಕ್ಕೆ ನಾನು ನೋಡಿ ಒಂದು ಅಳತೆ ಯಾವುದನ್ನು ಒಂದು ಅಳತೆ ತೊಗೋಬೇಕು. ನಾನು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಲ್ಲಿ 3 ಬಟ್ಲು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದು ಅಜ್ವೈನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೀಗೆ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿದ್ರೆ ಒಳ್ಳೆ ಘಮ ಘಮ ಅಂತ ಇರುತ್ತೆ. ಆಮೇಲೆ ಕಾಳು ಮೆಣಸಿನ ಪುಡಿ, ರುಚಿಗೆ ಉಪ್ಪು. ಈಗ ಅದನ್ನು ಸೈಡಿಗಿಟ್ಟು ಒಂದು ಮಿಕ್ಸಿ ಜಾರ್ನ ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಯಾವ ಬಟ್ಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 3/4 ಬಟ್ಲು ಅಡುಗೆ ಎಣ್ಣೆ ನಾನು ತೊಗೊಂಡಿದ್ದೀನಿ. ಮತ್ತು 3/4 ಬಟ್ಲು ನೀರು, ಒಂದು ಅರ್ಧ ಸ್ಪೂನು ಸೋಡಾ ಪುಡಿ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಸೋಡಾ ಪುಡಿ. ಈಗ ಇದನ್ನು ಒಂದು ಸ್ವಲ್ಪ ಗರ್ರ ಅನ್ನಿಸ್ಬೇಕು. ನೋಡಿ ಈ ಥರ ಆಗಬೇಕು, ಬೆಳ್ಳಗಾಗತ್ತೆ. ಸ್ವಲ್ಪ ಮಿಕ್ಸಿಯಲ್ಲಿ ಗರ್ರ ಅನಿಸಿದ್ರೆ ಈ ರೀತಿ ಬೆಳ್ಳಗಾಗತ್ತೆ. ಈಗ ಕಡಲೆ ಹಿಟ್ಟಿಗೆ ಇದನ್ನು ಹಾಕಿ ಕಲಿಸ್ಕೋಬೇಕು. ನಾನು ಸ್ವಲ್ಪನೇ ಹಾಕ್ತಾ ಕಲಿಸ್ಕೋತೀನಿ ಕಡಲೆ ಹಿಟ್ಟು. ಮೂರು ಬಟ್ಲು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 3 ಬಟ್ಲು ಕಡಲೆ ಹಿಟ್ಟಿಗೆ 3/4 ಬಟ್ಲು ಎಣ್ಣೆ, ಅಂದರೆ 1 ಬಟ್ಲು ನೀವು ಕಡಲೆ ಹಿಟ್ಟು ತೊಗೊಂಡ್ರೆ 1/4 ಬಟ್ಲು ಎಣ್ಣೆ ಸಾಕು. 1/4 ಬಟ್ಲು ಎಣ್ಣೆ, 1/4 ಬಟ್ಲು ನೀರು ಹಾಕಿ ಈ ರೀತಿ ಗರ್ರ ಅನಿಸಿದ್ರೆ ಈ ರೀತಿ ಬೆಳ್ಳಗೆ ಚೆನ್ನಾಗಾಗತ್ತೆ. ಈಗ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೂ ನೀರು ಬೇಕು. ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಕಲಿಸೋದಕ್ಕೆ ತೊಗೊಳ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಘಾಟಿ ಖಾರ. ಹೆಂಗಿದ್ರೂ ನಾವು ಬೇಕ್ರಿಲಿ ತಂದು ತಿಂತಾನೆ ಇರ್ತೀವಲ್ವ. ಅವ್ರು ಯಾವ ಥರ ಮಾಡಿರ್ತಾರೋ ಗೊತ್ತಿಲ್ಲ, ಯಾವ ಎಣ್ಣೆಲಿ ಮಾಡಿರ್ತಾರೋ ಗೊತ್ತಿಲ್ಲ. ನಾವು ಹೀಗೆ ಮನೇಲಿ ಮಾಡಿಕೊಂಡ್ರೆ ಕ್ಲೀನಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗತ್ತೆ, ತುಂಬ ಸುಲಭ ಮಾಡೋದು. ಈಗ ಇನ್ನೂ ಇದಕ್ಕೆ ನೀರು ಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೊತೀನಿ. ನೋಡಿ ಈ ಹದಕ್ಕೆ ಬರಬೇಕು. ಹಿಂಗಿರಬೇಕು ಹಿಟ್ಟು. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಸರಿ ಇದೆಯಾ ಅಂತ. ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಮತ್ತೆ ಸ್ವಲ್ಪ ಉಪ್ಪಾಕಿ ಕಲಿಸ್ಕೋಬೋದು. ಈಗ ನೋಡಿ ಚಕ್ಲಿ ಒಳ್ಳು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಈ ಥರ ಡಿಸೈನ್ ತೊಗೊಂಡಿದ್ದೀನಿ. ಈ ಡಿಸೈನ್ ಬರುತ್ತೆ ಅಂತ ತೊಗೊಂಡೆ. ಅದು ಈ ಡಿಸೈನ್ ಬರಲಿಲ್ಲ, ರೌಂಡ್ಗೆ ಬಂತು. ನಿಮಗೆ ಯಾವ ಥರ ಡಿಸೈನ್ ಬೇಕಿದ್ರೂ ಹಾಕ್ಬೋದು. ಈಗ ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಕ್ಲಿ ಒಳ್ಳಲ್ಲಿ ಹಿಟ್ಟನ್ನು ತುಂಬ್ತಾ ಇದ್ದೀನಿ. ಇದಿಷ್ಟು ಮಾಡುವ ಮುಂಚೆನೇ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ
ಕಾಯೋದಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಕಾದಿದೆಯಾ ಅಂತ ಮೊದಲಿಗೆ ಚೆಕ್ ಮಾಡಬೇಕು. ಹಿಟ್ಟು ಸ್ವಲ್ಪ ಹಾಕಿದ ಕೂಡಲೇ ಅದು ಮೇಲೆ ತೇಲ್ ಬಂದರೆ ಹಿಟ್ಟು ಎಣ್ಣೆ ಸರಿಯಾಗಿ ಕಾದಿದೆ ಅಂತ. ಈ ಒಂದು ಶೇಪ್ ಅಂತ ಏನಿಲ್ಲ, ಅದು ಹೆಂಗೆ ಬೇಕಾದರೂ ಹಾಕ್ಬೋದು. ಮತ್ತು ಇದು ತುಂಬ ಬೇಗ ಫ್ರೈ ಆಗುತ್ತೆ, ಒಳಗಿಂದ ಚೆನ್ನಾಗಿ ಫ್ರೈ ಆಗುತ್ತೆ, ತುಂಬ ಬೇಗ ಆಗುತ್ತೆ, ತುಂಬ ಟೈಮ್ ಏನು ತೊಗೊಳೋದಿಲ್ಲ. ಈ ಚಕ್ಲಿ ಕೋಡ್ಬಳೆ ಥರ ಜಾಸ್ತಿ ಟೈಮ್ ತೊಗೊಳಲ್ಲ, ಬೇಗ ಫ್ರೈ ಆಗುತ್ತೆ, ಗರಿಗರಿಯಾಗಿ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ಅದೇ ಥರ ಸ್ಟವ್ನ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಇದು ತುಂಬ ಅಲ್ಲ, ಕೆಂಪಗೆ ಆಗಬಾರ್ದು. ಇದು ಸ್ವಲ್ಪ ಬೆಳ್ಳಗೆ ಇರೋ ಹಾಗೆ, ಬೆಳ್ಳಗೆ ಅಂದರೆ ಕಡಲೆ ಹಿಟ್ಟಿನ ಕಲರ್ ಇರೋ ಹಾಗೇ ತೆಗಿಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಂಪಗೆ ಆಗಿಬಿಟ್ರೆ ಇದರ ಟೇಸ್ಟ್ ಚೇಂಜ್ ಆಗುತ್ತೆ. ಈಗ ಇದು ಫ್ರೈ ಆಗಿದೆ ಪೂರ್ತಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೊರೆ ಬರೋದು ಕಮ್ಮಿ ಆಗಿಬಿಡುತ್ತೆ, ಆವಾಗ ಇದು ಒಳಗಿಂದ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಘಾಟಿ ಖಾರ ರೆಡಿ ಇದೆ ನೋಡಿ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.